ಇವಾಗ ನಮಗೆ ಪ್ರಜ್ಞೆ ಬಂತು ಅಳಿಯ. ಹೌದಾ? ಅದನ್ನ ಕೇಳ್ಬೇಡ, ಏನೇನು ಹೇಳ್ಬಿಡ್ತೀನಿ. ರಾಣ ಅವ್ರಿಗೆ ಆಶೀರ್ವಾದ ಮಾಡಿ ಬರ್ಬೇಕು ಅಂತ ನಮಗೂ ಕೂಡ ಅನಿಸ್ತು ಜೈ. ಆದ್ರೆ ನೀನೇನ್ ಹೇಳ್ತೀಯೋ ಅಂತ. ನಾನೇನ್ ಹೇಳಲ್ಲ ಅತ್ತೆ, ನೀವ್ ಹ್ಯಾಪಿಯಾಗಿ ಹೋಗಿ ಬರ್ಬೋದು. ಇವಾಗ ಈಗ ಹೇಳ್ತೀಯ ಅಳಿಯ, ಆದ್ರೆ ನಾವು ಹೋಗ್ತಿದ್ದಾಗೆ ನಮ್ ಹಿಂದೆನೆ ಬರ್ತೀಯ. ನೀವ್ ಎಲ್ಲಿಗೆ ಹೋಗ್ತಿದ್ದೀರ ಅಂತ ಗೊತ್ತಿದ್ದಾಗ ಮಾತ್ರ ಅಲ್ವಾ ನಾನ್ ನಿಮ್ಮನ್ನ ಫಾಲೋ ಮಾಡೋದು. ನಾನೇ ಹೋಗಿ ಅಂತ ಹೇಳ್ತಿರ್ಬೇಕಾದ್ರೆ ನಿಮ್ ಹಿಂದೆ ಯಾಕೆ ಬರ್ತೀನಿ? ಇಲ್ಲ ಕಣಪ್ಪ, ನೀನು ಬರ್ಬೇಕು. ಸುಮ್ನಿರ್ರಿ. ಸುಮ್ನೆ ಹೇಳ್ದೆ, ಅವನೇನು ಬರೋದಿಲ್ಲ. ನಾನ್ ಬರಲ್ಲ, ಮನೇಲಿದ್ದು ಮಗುನ್ ನೋಡ್ಕೋತೀನಿ. ತುಂಬಾ ಥ್ಯಾಂಕ್ಸ್ ರೀ. ಇದಕ್ ಥ್ಯಾಂಕ್ಸ್ ಯಾಕೆ ಬಂಗಾರ? ಬಟ್ ಸೇಫ್ ಆಗಿ ಹೋಗಿ ಸೇಫ್ ಆಗಿ ಬರ್ಬೇಕು. ಗಂಗನ ಕ್ಷೇಮಕ್ಕೆ ಕರ್ಕೊಂಡು ಹೋಗಿ ವಾಪಸ್ ಕ್ಷೇಮಕ್ಕೆ ಕರ್ಕೊಂಡು ಬರೋದು ನಮ್ ಜವಾಬ್ದಾರಿ ಕಣೋ. ಮಾವ, ಕೇರ್ಫುಲ್ ಆಗಿ ಡ್ರೈವ್ ಮಾಡ್ಬೇಕು. ಹಂಸ್ ಹತ್ತೋವಾಗ ಸ್ವಲ್ಪ ಸ್ಲೋ ಆಗಿ ಹೋಗ್ಬೇಕು. ನೀನೇನು ಭಯ ಪಡಬೇಡ ಅಳಿಮಯ್ಯ, ರೋಡ್ ರೋಲರ್ಗಿಂತ ಸ್ಲೋ ಆಗಿ ಹೋಗ್ತೀನಿ. ಹೋಗ್ ಬರ್ತೀವಿ ರೀ. ಹ್ಯಾಪಿ ಜರ್ನಿ, ಆಲ್ ದಿ ಬೆಸ್ಟ್. ನಡೀರಿ, ಜೈಗೆ ಮೂಡ್ ಬದಲಾಗೋ ಅಷ್ಟರಲ್ಲಿ ಹೋಗ್ಬರೋಣ. ಯಾವ ಯೋಚನೆಲಿದ್ನೋ ಅವನೇ ಹೋಗು ಅಂತ ಹೇಳ್ದ. ಎಲ್ಲ ನಿನ್ ಕೊನೆ ಆಸೆ ಪುಣ್ಯನಮ್ಮ. ನಡೀರಿ. ನಡಿ. ಹೋಗಿ ಹೋಗಿ ನಾನ್ ನಿಮ್ ಹಿಂದೆನೆ ಬಂದು ಎಲ್ರನ್ನೂ ರೆಡ್ ಹ್ಯಾಂಡ್ ಆಗಿ ಹಿಡ್ಕೋತೀನಿ. ರಾಣ, ಎಲ್ಲಿಗೆ ಹೋಗ್ತಿದ್ಯಾ? ಡೆಲ್ಲಿಗೆ ಆಂಟಿ. ಲಗೇಜ್ ಎಲ್ಲ ಯಾಕೆ ತಗೊಂಡು ಹೋಗ್ತಿದ್ಯಾ? ಪರ್ಮನೆಂಟ್ ಆಗಿ ಹೋಗ್ತಿದ್ದೀನಿ ಆಂಟಿ, ಮತ್ತೆ ಬೆಂಗಳೂರಿಗೆ ಬರಲ್ಲ. ಅದ್ಯಾಕೆ ರಾಣ, ನೀನು ಇಲ್ಲಿ ಇರೋದಕ್ಕೆ ಹೌಸ್ ಇದೆ, ಆದ್ರೆ ಮನ್ಸಿಲ್ಲ ಆಂಟಿ. ಇಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ನಮ್ಮ ಕಂಪ್ನಿನ ಬೆಳೆಸೋಣ ಅಂತ ಬಂದೆ. ನಿತ್ಯನ್ ನೋಡಿದ್ಮೇಲೆ ಮದುವೆ ಮಾಡ್ಕೋಬೇಕು ಅಂದ್ಕೊಂಡೆ. ನಿತ್ಯ ಹೇಗೋ ಅಂತ ಗೊತ್ತಾದ್ಮೇಲೆ ಮನ್ಸು ಬದಲಾಯಿಸ್ಕೊಂಡೆ. ಇದೆಲ್ಲ ತುಂಬ ಸುಲಭವಾಗಿ ನಡೀತು ಆಂಟಿ. ಬಟ್ ಗಂಗಾ ಅವ್ರಿಗೆ ಮೋಸ ಮಾಡೋಕ್ಕೆ ನನ್ನಿಂದ ಆಗ್ತಿಲ್ಲ ಆಂಟಿ. ಒಂದು ಕಡೆ ನಿಮಗೆ ಮಾತು ಕೊಟ್ಟು ಇನ್ನೊಂದು ಕಡೆ ಗಂಗಾ ಅವ್ರಿಗೋಸ್ಕರ ನನ್ನ ಲೈಫ್ನ ಸ್ಯಾಕ್ರಿಫೈಸ್ ಮಾಡಿ, ಇನ್ನೊಂದು ಕಡೆ ನಿತ್ಯ ಹೇಳೋ ಸುಳ್ಳುಗಳನ್ನ ಡೈಜೆಸ್ಟ್ ಮಾಡ್ಕೊಳಕ್ಕಾಗ್ತಿಲ್ಲ. ಇಂಥ ಸಿಚುವೇಶನ್ ಫೇಸ್ ಮಾಡ್ತಿರೋದು ನನಗಿದೆ ಫಸ್ಟ್ ಆಂಟಿ. ನಿತ್ಯನ ಮದುವೆ ಮಾಡ್ಕೊಂಡು ಬದುಕಬೇಕು ಅಂತಿದ್ದೆ, ಆದರೆ ಆಗದೇ ಇರೋ ಮದುವೆನ ಆಗಿದೆ ಅಂತ ಹೇಳಿ ಗಂಗಾ ಅವ್ರ ಮುಂದೆ ನಿಲ್ಲೋಕ್ಕಾಗಲ್ಲ. ಐ ಆಮ್ ಸಾರಿ ಆಂಟಿ, ನಾನು ಹೋಗ್ತಿದ್ದೀನಿ. ಗುಡ್ ಬೈ ಆಂಟಿ. ಗುಡ್ ಡಿಸಿಷನ್ ರಾಣ. ಆಕ್ಚುಲ್ ಆಗಿ ನಾನೇ ನಿನಗೆ ಈ ಸಲಹೆ ಕೊಡೋಣ ಅಂದ್ಕೊಂಡಿದ್ದೆ, ಬಟ್ ಎನಿವೇ ನೀನೇ ನಿರ್ಧಾರ ತಗೊಂಡಿದ್ಯಾ. ಕೀಪ್ ಇಟ್ ಅಪ್. ಇನ್ನೊಂದು 1 ಅವರಲ್ಲಿ ಡೆಲ್ಲಿ ಫ್ಲೈಟ್ ಇದೆ. ಹಾಫ್ ಅನ್ ಅವರಲ್ಲಿ ಏರ್ಪೋರ್ಟಿಗೆ ಹೋಗ್ತೀಯಾ. 2 ಅವರ್ಸ್ ಡೆಲ್ಲಿಗೆ ಹೋಗ್ಬಿಡ್ತೀಯಾ. ಆಮೇಲೆ ಇದನ್ನೆಲ್ಲ ಮರ್ತೋಗ್ತೀಯ ಅಷ್ಟೇ ಅಲ್ವಾ? ನೀನ್ ಮಾಡಿರೋ ಮೋಸನ ಯಾವತ್ತಿಗೂ ಮರ್ತೋಗಲ್ಲ. ಮರಿಬೇಕು ರಾಣ, ನಾವು ಮನುಷ್ಯರು. ಮೋಸ ಮಾಡ್ತೀವಿ, ಮೋಸಕ್ಕೆ ಒಳಗಾಗ್ತೀವಿ. ಲೈಫಲ್ಲಿ ಇದೆಲ್ಲ ಕಾಮನ್. ರಾಣ ಹೊರಟೋದ್ರೆ ಗಂಗಾಗೆ ಏನು ಉತ್ತರ ಕೊಡ್ತೀಯ ನಿತ್ಯ? ಇಟ್ಸ್ ಮೈ ಪ್ರಾಬ್ಲಮ್ ಮಾಮ್. ಗಂಗಾಗೆ ಏನು ಅಂತ ಉತ್ತರ ಕೊಡ್ತೀಯಾ? ಇದೇನಾದ್ರೂ ಟಫ್ ಕ್ವಶನ್? IAS ಇಂಟರ್ವ್ಯೂ ಕೇಳ್ದಾಗೆ ರಿಪೀಟ್ ಮಾಡ್ತಿದ್ಯಾ? ವೆರಿ ಈಸಿ ಆನ್ಸರ್. ರಾಣಾಗೆ ಅರ್ಜೆಂಟ್ ಆಗಿ ಡೆಲ್ಲಿಲಿ ಕೆಲಸ ಬಂತು, ಡೆಲ್ಲಿಗೆ ಹೋಗಿದ್ದಾನೆ. 3 ಡೇಸ್ ನಂತರ ವಾಪಸ್ ಬರ್ತಾನೆ ಅಂತ ಹೇಳ್ತೀನಿ. ತ್ರೀ ಡೇಸ್ ಆದ್ಮೇಲೆ ರಾಣ ಬಂದ್ರೆ ಏನು, ರಾಣ ಬರ್ಲಿಲ್ಲ ಅಂದ್ರೆ ಏನು? ನಿನಗೆ ಮನಸ್ಸಾಕ್ಷಿ ಅನ್ನೋದೇ ಇಲ್ಲ ನಿತ್ಯ. ಇಷ್ಟು ಕ್ರೂರವಾಗಿ ಹೇಗೆ ಮಾತಾಡ್ತೀಯ? ನಿನಗೆ ದೇವ್ರಂದ್ರೆ ನಂಬಿಕೆ ಇದೆಯಾ ರಾಣ? ಯಾವತ್ತಾದ್ರೂ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿದ್ಯಾ? ಮನುಷ್ಯರೆಲ್ಲರಿಗೂ ವರ ಕೊಡೋ ದೇವರು ಹೇಗಿರ್ತಾನೆ? ಬೆಣ್ಣೆ ಮುದ್ದೆ ಹಾಗೆ ಮೆತ್ತಿಗೆ ಮೃದುವಾಗಿರ್ತಾನ? ಇಲ್ಲ,
ಕಲ್ಲು ಬಂಡೆ ಹಾಗೆ ಗಟ್ಟಿಯಾಗಿರ್ತಾನೆ. ದೇವ್ರು ಗಟ್ಟಿಯಾಗಿರ್ತಾನೆ, ಕಲ್ಲು ಬಂಡೆ ಹಾಗೆ. ನಾನು ಅಷ್ಟೇ. ನನ್ನ ಪ್ಲೇಸ್ಗೆ ಗಂಗಾನ ತಂದ್ಲು ಅಂತ ನನ್ನ ಮಾಮ್ನೇ ಸಾಯ್ಸಕ್ ಹೋಗಿದ್ದೆ. ಜೈ ಪ್ಲೇಸ್ಗೆ ನೀನ್ ಬರ್ತೀಯ ಅಂದ್ರೆ ನಿನ್ನ ಸಾಯಿಸೋದು ನನಗೇನ್ ಲೆಕ್ಕ ಅಲ್ಲ. ಆದ್ರೆ ಸಾಯಿಸ್ದೆ ಬಿಡ್ತಾ ಇದ್ದೀನಿ. ಅದೇ ನಾನ್ ನಿನಗ್ ಕೊಡ್ತಿರೋ ವರ. ನಿನ್ ಕಣ್ಣಿಗೆ ಹಾರ್ಡ್ ಆಗಿ ಕಾಣ್ತಿರೋ ಈ ದೇವತೆ ನಿನಗ್ ಕೊಡ್ತಿರೋ ವರ. ಶಟ್ ಅಪ್ ನಿತ್ಯ. ರಾಣ, ನೀನ್ ಅನ್ಕೊಂಡಿರೋ ತರ ವೀಕ್ ಅಲ್ಲ. ನೀನ್ ಮಾತ್ರ ಕಡಿಮೆನಾ ಮಾಮ್? ನೀನ್ ನನ್ನ ಕೈಗೆ ಸಿಕ್ಕಿದ್ಯೋ ಇಲ್ವೋ? ಒಬ್ಬ ಮನುಷ್ಯನ ಸಾಯಿಸೋದು ತುಂಬಾ ದೊಡ್ಡ ವಿಷಯ ಏನಲ್ಲ. ಒಂದು ಪ್ರಾಣನ ಕಾಪಾಡೋದು ದೊಡ್ಡದು, ಬದುಕಿಸೋದು ದೊಡ್ಡದು. ಒಂದು ಪ್ರಾಣಕ್ಕೆ ಜನ್ಮ ಕೊಡೋ ಹೆಣ್ಣಾಗಿ ಹುಟ್ಟಿ ಸಾವಿನ ಬಗ್ಗೆ ಮಾತಾಡೋದು ಅವಮಾನ. ಎನಫ್. ಫ್ಲೈಟ್ಗೆ ಟೈಮ್ ಆಯ್ತು, ಹೊರಡು. ಬಾಯ್ ಆಂಟಿ. ಐ ಆಮ್ ಸಾರಿ ರಾಣ. ಇಟ್ಸ್ ಓಕೆ ಆಂಟಿ. ನೀವು ಯಾವತ್ತು ಡೆಲ್ಲಿಗೆ ಬಂದರೂ ನಮ್ಮ ಮನೆಗೆ ಬರೋದು ಮರಿಬೇಡಿ. ಗುಡ್ ಬೈ ನಿತ್ಯ. ಫೀಲ್ ಆಗ್ತಿರೋ ಹಾಗಿದ್ದಾನೆ ಮಾಮ್. ಗೇಟ್ ವರ್ಗೂ ಹೋಗಿ ಸೆಂಡ್ ಆಫ್ ಕೊಡೋಣ ನಡಿ ಮಾಮ್. ಏನ್ ನಾಣಿ, ಆಫೀಸ್ 9:30 ಇದ್ರೆ ಶಾರ್ಪ್ ಆಗಿ 8ಗೆ ನಮ್ಮ ಮನೇಲಿ ಇರ್ತೀಯ? 6ಗೆ ಜಾಗಿಂಗ್ ಹೋಗೋಣ ಅಂದ್ರೆ 5 ಗಂಟೆಗೆ ರೆಡಿ ಆಗ್ಬಿಡ್ತೀಯ? ಟೈಮ್ ಸೆನ್ಸ್ ಪಂಕ್ಚುಯಾಲಿಟಿಗೆ ಎಕ್ಸಾಂಪಲ್ ಆಗಿರೋ ನೀನು ಇವತ್ತು 10 ಆದ್ರೂ ಮನೆಗೆ ಬಂದಿಲ್ಲ, ಇನ್ನೂ ರೆಡಿ ಆಗಿಲ್ಲ. ವಾಟ್ ಹ್ಯಾಪೆಂಡ್ ನಾಣಿ? ಮೈಗೆ ಹುಷಾರಿಲ್ವಾ? ಚೆನ್ನಾಗಿದ್ದೀನಿ ಸರ್. ಮನೇಲಿ ಏನಾದ್ರು ಜಗಳನಾ? ಇಲ್ಲ ಸರ್. ಸರಿ, ನಾನು ಹೋಗಿ ಮೀನಾಕ್ಷಿ ಹತ್ರ ಮಾತಾಡು ಅಂತ್ಯಾ? ಬೇಡ ಸರ್. ಮತ್ತೇನು ಪ್ರಾಬ್ಲಮ್ಮು? ಯಾಕೆ ಬಂದಿಲ್ಲ? ಏನಾದರೂ ಇದ್ರೆ ಹೇಳು ನಾಣಿ. ಹಾಗೇನಿಲ್ಲ ಸರ್. ಓಕೆ, ಬಾಸ್ ಹಾಗಲ್ಲ, ಒಬ್ಬ ಫ್ರೆಂಡ್ ಆಗಿ ಕೇಳ್ತಿದ್ದೀನಿ. ಅಪ್ಪಿತಪ್ಪಿ ನಮ್ಮ ಮನೇಲಿ ಯಾರಾದರೂ ಏನಾದರೂ ಅಂದ್ರ? ಅತ್ತೆ ಮಾವ ಕೂಗಾಡಿದ್ರಾ? ಇಲ್ಲ ನಿಮ್ಮ ಮೇಡಮ್ ಏನಾದರೂ ಬೈದ್ರಾ? ದೆನ್ ವಾಟ್? ಯಾವ ಕಾರಣನೂ ಇಲ್ದೇನೆ ನೀನು ಯಾಕೆ ಮನೇಲಿದ್ಯಾ? ಫೋನ್ ಸ್ವಿಚ್ ಆಫ್ ಆಗಿದೆಯಲ್ಲ, ಲ್ಯಾಂಡ್ಲೈನಿಗೆ ಕಾಲ್ ಮಾಡಿದ್ರು ಪಿಕ್ ಮಾಡ್ತಿಲ್ಲ. ವೈ ನಾಣಿ? ಹಾಂ ಸರಿ, ಹೋಗಿ ಡ್ರೆಸ್ ಹಾಕೊಂಡು ಬಾ, ಹೊರಡೋಣ. ಸಾರಿ ಸರ್, ನನಗೆ 2 ದಿನ ಲೀವ್ ಬೇಕು. ವಾಟ್? ಲೀವಾ? ಅದು ನಿನಗೆ? ನಾನೇ ನಿನಗೆ ನೆನಪಿದ್ಯೋ ಇಲ್ವೋ? ನನಗೆ ಚೆನ್ನಾಗಿ ನೆನಪಿದೆ. ನೀನು ನನ್ನ ಆಫೀಸಿಗೆ ಜಾಯ್ನ್ ಆದ ದಿನದಿಂದ ಈ ದಿನದವರೆಗೂ 1 ದಿನನೂ ಕೂಡ ನೀನು ಲೀವ್ ಹಾಕಿಲ್ಲ. ಇನ್ಫ್ಯಾಕ್ಟ್ ಹಾಲಿಡೇಸ್ಲಿ ಕೂಡ ನೀನು ವರ್ಕ್ ಮಾಡಿದ್ಯಾ. ಹಾಗಿರೋ ನೀನು ಫಸ್ಟ್ ಟೈಮ್ ಲೀವ್ ಕೇಳ್ತಿದ್ಯಾ ಗೊತ್ತಾ? ಎನಿವೇಸ್, ಲೀವ್ ಯಾಕೆ ನಾಣಿ? ಬೇಕು ಸರ್. ನನಗೆ ರೀಸನ್ ಬೇಕು. ಹೆಲ್ತು ಚೆನ್ನಾಗಿದೆ, ಮನೇಲಿ ಯಾವ ಜಗಳನೂ ಇಲ್ಲ, ಯಾವ ಸಮಸ್ಯೆನೂ ಇಲ್ಲ.
ಆದ್ರೆ ನಿನಗೆ ಲೀವ್ ಬೇಕು ಅಲ್ವಾ? ಸಮಥಿಂಗ್ ಈಸ್ ರಾಂಗ್ ನಾಣಿ. ಇಟ್ಸ್ ಓಕೆ. ಏನ್ ನಡೀತೋ ಹೇಳು. ಪರ್ಸನಲ್ ಪ್ರಾಬ್ಲಮ್ ಸರ್. ಪರವಾಗಿಲ್ಲ ನಾಣಿ, ನಿಮ್ಮ ಫ್ಯಾಮಿಲಿ ಮೆಂಬರ್ ಅನ್ಕೊಂಡೇ ಹೇಳು. ಎಲ್ಲಿಗೆ ಹೋಗ್ಬೇಕು ಸರ್? ಪ್ರಾಬ್ಲಮ್ ಹೇಳು ಅಂತಂದ್ರೆ ಎಲ್ಲಿಗೆ ಅಂತ ಕೇಳ್ತಿದ್ಯಲ್ಲೋ? ಯಾವ ಪ್ರಾಬ್ಲಮ್ ಇಲ್ಲ ಸರ್. ಸುಮ್ಮನೆ 2 ದಿನ ರೆಸ್ಟ್ ತಗೊಳ್ಳೋಣ ಅನ್ಕೊಂಡಿದ್ದೆ. ನೀವು 2 ನಿಮಿಷ ಕಾರಲ್ಲಿ ಕೂತ್ಕೊಳ್ಳಿ ಸರ್, ನಾನು ಡ್ರೆಸ್ ಹಾಕೊಂಡು ಬರ್ತೀನಿ. ಐ ಥಿಂಕ್ ಸಮಥಿಂಗ್ ಈಸ್ ರಾಂಗ್. ಏನೋ ನಡೀತಿದೆ. ಏನಾಗ್ತಿರ್ಬೋದು? ಯಾರು ಏನೋ ಮಾತಾಡ್ತಿಲ್ವಲ್ಲ, ಯಾಕೆ? ಏನ್ ನಡೀತು? ಇನ್ನೇನ್ ನಡೆಯುತ್ತೆ? ಆ ರಾಣ ಗಂಟು ಮೂಟೆ ಕಟ್ಕೊಂಡು ಹೋಗ್ತಾ ಇದ್ದಾನೆ. ಹೋಗ್ದೆ ನಮ್ಮ ಹಾಗೆ ನಿತ್ಯ ಟಾರ್ಚರ್ ತಗೊಂಡು ಇರ್ತಾನೆ ಹೇಳೋ? ಏನಮ್ಮ, ಏನಾಯ್ತು? ನಿತ್ಯನ್ನೇ ಕೇಳಿ. ನಿತ್ಯ, ಏನ್ ನಡೀತು? ಅದು ಅಕ್ಕ, ಅದೇನು ಅಂದರೆ ಅದೇನಂದ್ರೆ ನಾನು ಡೆಲ್ಲಿಗೆ ಹೋಗ್ತಿದ್ದೀನಿ ಗಂಗಾ ಅವ್ರೆ. ಯಾಕೆ? ಆಫೀಸಲ್ಲಿ ಇಂಪಾರ್ಟೆಂಟ್ ವರ್ಕ್ ಇದೆಯಂತೆ, ಅರ್ಜೆಂಟಾಗಿ ಬನ್ನಿ ಅಂತ ಕಾಲ್ ಬಂದಿತ್ತು. ಅಷ್ಟೇನಾ? ಕೆಲಸ ಇದ್ರೆ ಹೋಗ್ಲೇಬೇಕು. ಮತ್ತೆ ಒಬ್ರೇ ಹೋಗ್ತಿದ್ದೀರಾ? ನಿತ್ಯನ ಕರ್ಕೊಂಡು ಹೋಗಲ್ವಾ? ಅವ್ನು ಪರ್ಮನೆಂಟ್ ಆಗಿ ಹೋಗ್ತಾನೆ ಅಂದ್ರೆ ನಿತ್ಯ ಅವನ ಜೊತೆ ಯಾಕ್ರಿ ಹೋಗ್ತಾಳೆ? ಮತ್ತೆ ನಿತ್ಯ ಅವನು ಹೆಂಡ್ತಿನ ಏನೋ? ಅವಳಿಗೆ ಬಾ ಅಂತ ಹೇಳಿದೆ ಗಂಗಾ ಅವ್ರೆ, ಅವಳು ಬರಲ್ಲ ಅಂದ್ಲು. ಏನ್ ನಿತ್ಯ, ಯಾಕೆ ಹೋಗಲ್ಲ ಅಂದೆ? ಹೋಗ್ ಬರೋ ಹಾಗಿರುತ್ತೆ, ಹೋಗಿ. ನಿತ್ಯ, ಇಲ್ ಬಾ. ನಿನ್ನೆ ರಾತ್ರಿ ಆ ಶುಭ ಕಾರ್ಯ ನಡೀತಾ? ಅವಳ ಆಸೆ ನೋಡಿದ್ರ? ಮದ್ವೆನೇ ನಡೆದಿಲ್ಲ, ಫಸ್ಟ್ ನೈಟ್ ನಡೀತಾ ಅಂತ ಕೇಳ್ತಿದ್ದಾಳೆ. ಅವಳ ಆಸೆ ಅವಳಿಗೆ. ಅವಳು ಹೋಗೋ ಅಷ್ಟರಲ್ಲಿ ತಂಗಿ ಲೈಫ್ ಫುಲ್ಫಿಲ್ ಆಗ್ಬೇಕು ಅಂತ ಆ ಅಕ್ಕ ಆಸೆ ಪಡ್ತಿದ್ದಾಳೆ. ಇಲ್ಲ ಅಕ್ಕ, ನಿನ್ನೆ ಮುಹೂರ್ತ ಚೆನ್ನಾಗಿತ್ತು ಅಲ್ವೇನೆ? ನನ್ಗೆ ಮೂಡ್ ಇಲ್ಲ ಅಕ್ಕ. ಜೊತೆಗೆ ನೀನ್ ಕೂಡ ಜೊತೆಗಿರ್ಲಿಲ್ಲ, ಅದಕ್ಕೆ ಅಂತ ಹುಚ್ಚು ಹುಡುಗಿ
ಎಲ್ಲದಕ್ಕೂ ನಾನ್ ಜೊತೆಗಿರ್ಬೇಕು ಅಂದ್ರೆ ಹೇಗೆ? ನಾಳೆ ನಾನು ಹೋದ್ಮೇಲೆ ಏನ್ ಮಾಡ್ತೀಯ? ಕುಣ್ದು ಕುಪ್ಪಳಿಸ್ತೀನಿ. ಅದೇ ಗೊತ್ತಾಗ್ತಿಲ್ಲ. ನಾನು ಅಮ್ಮಂಗೆ ಹೇಳ್ತೀನಿ ಬಿಡು. ಬಾ. ಅಮ್ಮ, ನಾನು ಇಲ್ಲ ಅಂತ ಅವಳಿಗೆ ಯಾವುದೇ ಕೊರತೆ ಮಾಡಬೇಡಿ. ಎಲ್ಲ ಪದ್ಧತಿಯಿಂದ ನಡಿಬೇಕು. ಅವಳ ಅಂತ್ಯಕ್ರಿಯೆ ಪದ್ಧತಿಯಾಗಿ ನಡೀಲಿ ಅಂತ ಕೇಳ್ಕೊಳ್ಳೋದಕ್ಕೆ ಹೇಳಿ. ಅಂತ್ಯಕ್ರಿಯೆನ? ಕೇಳೋದಕ್ಕೆ ಎಷ್ಟು ಇಂಪಾಗಿದೆ ಚಂದ್ರಿಕಾ. ಹೌದು, ಕೇಳೋದು ಮರ್ತೋದೆ. ನಿನ್ನೆ ಮದ್ವೆ ಹೇಗ್ ನಡೀತು? ಅವ್ರು ಇದ್ದಿದ್ದಕ್ಕೆ ಕಣ್ಣಾರೆ ನೋಡೋದಕ್ಕೆ ಆಗ್ಲಿಲ್ಲ. ಮಧ್ಯದಲ್ಲೇ ಹೊರಟೋದೆ. ನೀನ್ ಇಲ್ದಿರೋ ಕೊರತೆ ಬಿಟ್ರೆ ಎಲ್ಲ ಚೆನ್ನಾಗಿ ನಡೀತು ಅಕ್ಕ. ನೀನ್ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಕ್ಕ. ನನಗೂ ಹಾಗೆ ಅನ್ಸಿತ್ತು ನಿತ್ಯ. ನೀನು ಮಿಸ್ ಮಾಡ್ಕೊಂಡೆ ಅಲ್ವಾ ಅಕ್ಕ? ಅದಕ್ಕೆ ಫೋಟೋ ತೆಗಿಬೇಕು ಅನ್ನೋ ವಿಷಯನೂ ಮರ್ತೋದ್ವಿ. ಪಾಪ, ನಮ್ಮ ಮದ್ವೆ ನೋಡ್ಬೇಕು ಅನ್ನೋ ನಿನ್ಕೊನೆ ಆಸೆ. ಅದನ್ನ ನೋಡ್ತೇನೆ ಹೊರಟೋದೆ. ನಿನಗೋಸ್ಕರ ಮತ್ತೆ ಮದ್ವೆ ಮಾಡ್ಕೋಬೇಕು ಅನ್ನಿಸ್ತಿದ್ದೆ ಅಕ್ಕ. ಆದ್ರೆ ಏನ್ ಮಾಡೋದು, ಮದ್ವೆ ಆಗೋಯ್ತು. ನಿತ್ಯ ಮತ್ತೆ ಓವರ್ ಆಕ್ಷನ್ ಶುರು ಮಾಡಿದ್ಲು ಚಂದ್ರಿಕಾ. ಈ ಓವರ್ ಆಕ್ಟಿಂಗ್ ಬೇಕಾ ಅವಳಿಗೆ? ಅವಳಿಗೇನೋ ಆಗುತ್ತೆ ರೀ, ಅದಕ್ಕೆ ಹೀಗೆ ಮಾತಾಡ್ತಿದ್ದಾಳೆ. ವಿನಾಶ್ ಕಾಲೆ ವಿಪರೀತ ಬುದ್ಧಿ ಅಂತ ಸುಮ್ಮನೆ ಹೇಳಿದಾರ. ಹೇಳಕ್ಕ, ನಿನಗೋಸ್ಕರ ರಾಣನ ಇನ್ನೊಂದ್ಸಾರಿ ಮದ್ವೆ ಮಾಡ್ಕೊ ಅಂತೀಯಾ? ನನ್ನ ಮನ್ಸಲ್ಲಿರೋ ಮಾತನ್ನೇ ನೀನು ಹೊರಗಡೆ ಹೇಳ್ದೆ ನಿತ್ಯ. ನೀ ಮದ್ವೆನ ನೋಡ್ಬೇಕು ಅನ್ನಿಸ್ತಾ ಇದೆ. ಅಕ್ಕ, ಒಂದ್ಸಾರಿ ರಿಜಿಸ್ಟರ್ ಆಗಿರೋ ಮದ್ವೆನ ಮತ್ತೆ ರಿಜಿಸ್ಟರ್ ಮಾಡಲ್ಲ. ನಾನ್ ನೋಡ್ಬೇಕು ಅಂದ್ಕೊಂಡಿದ್ದು ಸೈನ್ ಹಾಕೋದೋ ಇಲ್ಲ ಹಾರ ಹಾಕೋದೋ ಅಲ್ಲ. ತಾಳಿ ಕಟ್ಟೋ ಮದ್ವೆ. ಈ ತಾಳಿನ ನೆನ್ನೆನೆ ತಗೊಂಡು ಬಂದಿದ್ದೆ. ಆದ್ರೆ ನೆನ್ನೆ ಹಾಗಾಯ್ತು ಅಲ್ವಾ? ಇವಾಗ ಈ ತಾಳಿನ ರಾಣ ನಿನ್ ಕುತ್ತಿಗೆಗೆ ಕಟ್ಟೋದನ್ನ ನಾನು ನೋಡ್ಬೇಕು ನಿತ್ಯ. ಮತ್ತೆ ನಡೀತಿರೋ ನಿಮ್ಮ ಮದ್ವೆನ ನಾನು ನೋಡ್ಬೇಕು. ಮತ್ತೆ ಸಿಕ್ಕಾಕೊಂಡ್ಲು. ಈ ಶಾಸ್ತಿ ನಿತ್ಯಗೆ ಆಗ್ಬೇಕಿತ್ತು. ಹೇಳಿದ್ರೆ ಕೇಳ್ತಾಳ? ಈ ಸಲ ಹೇಗ್ ತಪ್ಪಿಸ್ಕೊಳ್ತಾಳೋ ನೋಡೋಣ. ರಾಣ, ಈ ತಾಳಿನ ನನ್ನ ತಂಗಿ ಕುತ್ತಿಗೆಗೆ ಕಟ್ತೀರಾ? ಅಮ್ಮ, ಇದು ತಪ್ಪೇನೂ ಅಲ್ಲ ಅಲ್ವಾ? ಅದ್ರಲ್ಲಿ ಏನ್ ತಪ್ಪಿದೆ ಹೇಳು? ನಿತ್ಯ ಕುತ್ತಿಗೆಗೆ ತಾಳಿ ಕಟ್ಟು ರಾಣ. ಮಾಡಬಾರ್ದು ಕೆಲಸ ಮಾಡಿ ಏನಾದ್ರೂ ಮಾಡಿ ಅಂತ ನಮ್ಗೆ ಸನ್ನೆ ಮಾಡ್ತಿದ್ದಾಳೆ. ಯಾಕೆ? ಇನ್ನೇನು, ಏನೋ ಒಂದ್ ಮಾಡೋಣ. ತಾಳಿ ತಗೊಳ್ಳಿ ರಾಣ, ಕಟ್ಟಿ. ಏನಮ್ಮ ಗಂಗಾ, ಹೀಗ್ ತಕ್ಷಣ ತಾಳಿ ಕಟ್ಟು ಅಂದ್ರೆ ಹೇಗ್ ಕಟ್ತಾನೆ? ಅವನಿಗೂ ಏನಾದ್ರೂ ಅಭ್ಯಂತರ ಇರಬಹುದು. ನನ್ಗೇನ್ ಅಭ್ಯಂತರ ಇಲ್ಲ. ನಿನ್ಗೆ ಇಲ್ದೇ ಇರಬಹುದು. ಗ್ರಹಗಳಿಗೆ ನಕ್ಷತ್ರಗಳಿಗೆ ಅಭ್ಯಂತರ ಇರುತ್ತೆ ಅಲ್ವ ರಾಣ? ಮುಹೂರ್ತನ ನೋಡ್ದೇನೆ ಯಾವಾಗ ಬೇಕೋ ಆವಾಗ ಮದ್ವೆ ಅಂದ್ರೆ ಹೇಗೆ? ಅಕ್ಕನ್ಗೋಸ್ಕರ ಮತ್ತೆ ಮದ್ವೆ ಮಾಡ್ಕೊಳ್ಳೋದಕ್ಕೆ ತಂಗಿ ಸಿದ್ಧವಾಗಿದ್ದಾಳೆ. ಗಂಗಾಗೋಸ್ಕರ ತಾಳಿ ಕಟ್ಟೋದಕ್ಕೆ ರಾಣ ಸಿದ್ಧವಾಗಿದ್ದಾನೆ. ಇದಕ್ಕಿಂತ ಒಳ್ಳೆ ಸಮಯ ಮುಹೂರ್ತ ಇನ್ನೇನಿರತ್ತೆ? ಹಾಗಲ್ಲ ರೀ,
ರಿಜಿಸ್ಟರ್ ಮದ್ವೆ ಅಂದ್ರೆ ಸೈನು ಹಾರ ಇದ್ರೆ ಸರಿ ಹೋಗುತ್ತೆ. ಆದ್ರೆ ಏನು? ಮಂಗಳಸೂತ್ರ ಕಟ್ಟೋ ಮದ್ವೆ ಅಲ್ವಾ? ವೇದ ಮಂತ್ರಗಳು ಗಟ್ಟಿ ಮೇಳ ಇರ್ಬೇಕಲ್ವಾ? ಬೇಕಾಗಿಲ್ಲ. ಈ ಮದ್ವೆ ಒಂದ್ ಒಳ್ಳೆ ಮನಸ್ಸಿಗೆ ಸಾಕ್ಷಿಯಾಗಿ ನಡೀತಿದೆ. ಈ ಮದ್ವೆ ನೋಡ್ಬೇಕು ಅನ್ನೋ ಕೋರಿಕೆಯನ್ನೇ ವೇದ ಮಂತ್ರಗಳು. ಅವಳ ಸಂತೋಷನೇ ಗಟ್ಟಿ ಮೇಳ, ಅವಳ ಆನಂದ ಭಾಷ್ಪಾನೇ ಅಕ್ಷತೆಗಳು. ನೀನ್ ಕಟ್ಟು ರಾಣ. ತಗೊಳ್ಳಿ ರಾಣ.